ಈಗ ನಾವು ತಂದಿರುವ ಅರ್ಧ ಕೆ ಜಿ ಅಂದರೆ ಚಿಕನನ್ನು ತಂದಿದ್ದೀವಿ. ಒಳ್ಳೆ ಚಿಕನ್ ಅಂದರೆ ಸುಗುಣ ಚಿಕನನ್ನು ತಂದಿರೋದ್ರಿಂದ ಅದು ಒಂದು ಸಲ ಚೆನ್ನಾಗಿ ತೊಳ್ಕೊಂಬಿಟ್ರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಈಗ ತೊಳೆದಿರುವಂಥ ಚಿಕನನ್ನು ನಾವು ಒಂದು ಸಲ ನೀರನ್ನು ಇನ್ನೊಂದು ಸಲ ಈಗ ಸ್ವಲ್ಪ ಪ್ಯಾಕನ್ನು ನಾವು ಜೋರು ಮಾಡಿಬಿಟ್ಟು ಓಕೆ, ಈಗ ತಿಳಿಯಾದ ನೀರೆಲ್ಲ ಹೋಗಿದೆ. ಅಂದರೆ ಚಿಕನ್ನಲ್ಲಿರ್ತಕ್ಕಂಥ ರಕ್ತ ಬ್ಲೀಡಿಂಗ್ ಏನಾಗಿರ್ತಲ್ಲ ಅದೆಲ್ಲ ಕ್ಲೀನಾಗಿ ತೊಳೆದುಬಿಟ್ರೆ ರುಚಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಗಲ್ಲ. ಈಗ ನಾವೇನು ಮಾಡಬೇಕು ಅಂದರೆ ಈ ನೀರನ್ನು ಸ್ವಲ್ಪ ಇದರಲ್ಲಿ ಚಿಕನಲ್ಲಿ ನೀರು ಇರುತ್ತಲ್ವ ಅದೆಲ್ಲ ಹೊರಗಡೆ ಹೋಗ್ಬೇಕಂದ್ರೆ ಈ ಥರ ಸ್ವಲ್ಪ ನಾವು ಇದು ಬೇಳೆ ಬಸಿಯೋ ಒಂದು ಪಾತ್ರೆ ಅಂತ ಹೇಳ್ತೀವಿ, ಇದಕ್ಕೆ ನಾವು ಹಾಕ್ಕೊಂಡು ಒಂದು 5-10 ನಿಮಿಷ ಇಲ್ಲೇ ಇಟ್ಕೊಂಡ್ಬಿಡೋಣ. ಒಂದು 5 ನಿಮಿಷ ಇಟ್ಕೊಂಡ್ಬಿಟ್ರೆ ಅದೆಲ್ಲವೂ ನೀರು ಜಾರಿ ಕೆಳಗೆ ಹೋಗುತ್ತೆ. ಸರಿ, ಮತ್ತು ಇದು ತೊಳೆದ ಒಂದು 5 ನಿಮಿಷ ಬಿಟ್ಟು ಬೇರೆ ತಯಾರಿ ಮಾಡ್ಕೊಳ್ಳೋಣ. ನಾವು ನೀರನ್ನು ಏನು ಸಪ್ರೇಟ್ ಮಾಡಿದ್ದೀವಲ್ಲ ಅದನ್ನು ಚಿಕನನ್ನು ಈ ಒಂದು ಬೌಲಿಗೆ ಹಾಕ್ಕೊಂಡು ನಾವು ಇದಕ್ಕೆ ಮ್ಯಾರಿನೇಟ್ ಮಾಡಲು ಬೇಕಾಗುವಂಥ ಇಂಗ್ರೀಡಿಯೆಂಟ್ಸನ್ನು ಈಗ ಹಾಕ್ಕೊಳ್ಬೇಕಾಗುತ್ತೆ. ಈ ಅರ್ಧ ಕೆ ಜಿ ಚಿಕನಿಗೆ 1/3 ಅಂದರೆ 1/3 ನಾವು ಟೇಬಲ್ ಸ್ಪೂನನ್ನು ಸಾಲ್ಟನ್ನು ಹಾಕ್ಕೊಳ್ಬೇಕು. ಮ್ಯಾರಿನೇಟ್ ಮಾಡಲಿಕ್ಕೆ ಇಷ್ಟು ಹಾಕ್ಕೋಬೇಕು, ಆಮೇಲೆ ಅಡುಗೆಗೆ ರುಚಿಗೆ ತಕ್ಕಷ್ಟು ಆಮೇಲೆ ಹಾಕ್ಕೊಳ್ಳಿಕ್ಕೆ ನಮಗೆ ಅವಕಾಶ ಇರುತ್ತೆ. ಈಗ ಹಳದಿ ಪುಡಿಯನ್ನು ಸಹ 1/4 ಅಂದರೆ 1/4 ಅಂತ ಈಗ ಇಷ್ಟು ಹಾಕ್ಕೊಳ್ಬೇಕು. ನೋಡಿ, ಹಳದಿ ಪುಡಿಯನ್ನು ಕೂಡ 1/4 ಟೇಬಲ್ ಸ್ಪೂನನ್ನು ನಾವು ಹಾಕ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾವು ಹಾಕ್ಕೊಳ್ಬೇಕಾಗುತ್ತೆ. 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇವಾಗ ಹಾಕ್ತೀನಿ. ತೊಳೆದು ಇಟ್ಕೊಂಡಿರ್ತಕ್ಕಂಥ ಒಂದು ಚಿಕನ್ನಿಗೆ, ಅರ್ಧ ಕೆ ಜಿ ಚಿಕನ್ಗೆ ನಾವು 1/3 ಟೀ ಸ್ಪೂನನ್ನು ಉಪ್ಪನ್ನು ಹಾಕ್ಕೊಂಡಿದ್ದೀವಿ. 1/4 ಅರಿಶಿಣ ಪುಡಿಯನ್ನು ಸಹ ಹಾಕಿದ್ದೀವಿ. ಈಗ ನಾವು 1 ಟೀ ಸ್ಪೂನಷ್ಟು ನಾವೀಗ ಇದಕ್ಕೆ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಅಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಬೇಕು. ನಾನು ಈಗ ತಾನೇ ತಯಾರಿಸಿರ್ತಕ್ಕಂಥ ಫ್ರೆಶ್ ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟನ್ನು ಈಗ 1 ಟೇಬಲ್ ಸ್ಪೂನನ್ನು ಟೀ ಸ್ಪೂನನ್ನು ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಮ್ಯಾರಿನೇಟ್ ಆಗುವವರೆಗೂ ಕೂಡ ಒಂದು 20 ನಿಮಿಷಗಳ ಕಾಲ ಇದನ್ನು ಹಾಗೆ ಬಿಡಬೇಕು. ನಾವು ತುಂಬ ಚೆನ್ನಾಗಿ ಇದನ್ನು ಕೈಯಿಂದ ಸ್ಮ್ಯಾಶ್ ಮಾಡ್ಕೋಬೇಕು. ಇದಾದಮೇಲೆ ಒಂದು 20 ನಿಮಿಷ ಬಿಟ್ಟರೆ ಸಾಕು, ತುಂಬ ಅದ್ಭುತವಾಗಿರ್ತಕ್ಕಂಥ ಮೃದುತನ ಈ ಚಿಕನ್ನಲ್ಲಿ ಬಂದಿರುತ್ತದೆ. ಆವಾಗ ನಾವು ಈ ಚಿಕನ್ ಗ್ರೇವಿ ಅಥವಾ ಚಿಕನ್ ಸುಕ್ಕ ಈ ಥರ ಏನಾದರೂ ಮಾಡಲಿಕ್ಕೆ ನಾವು ಈ ಥರ ಮುಂಚೆನೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂತಂದರೆ ಇದರಲ್ಲಿ ಉಪ್ಪು ಮತ್ತು ಅರಿಶಿಣ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ತುಂಬ ಆಳವಾಗಿ ಹೀರಿಕೊಳ್ಳುವುದರಿಂದ ಅದು ಅಡುಗೆ ಆದಮೇಲೆ ತುಂಬ ತಿನ್ನಲಿಕ್ಕೆ ತುಂಬ ರುಚಿ ಮತ್ತು ಅದ್ಭುತವಾದಂಥ ಪರಿಮಳ ಇದರಲ್ಲಿ ಬರುತ್ತೆ ಅನ್ನೋದು ಒಂದು ಥಿಯರಿ. ಸಾಕು ನೋಡಿ, ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು 20 ನಿಮಿಷಗಳ ಕಾಲ ಹೀಗೆ ಬಿಟ್ಬಿಡೋಣ. ಚಿಕನ್ನು ಕೂಡ ಚೆನ್ನಾಗಿದೆ, ವೈಟ್ ಮೀಟ್ ಅಂತ ಹೇಳ್ತಾರೆ ಇದರಲ್ಲಿ. ಚಿಕನ್ ಅಥವಾ ಮಟನ್ ಈ ರೀತಿ ಇದರಲ್ಲಿ ಫಿಶ್ ಮತ್ತು ಚಿಕನ್ ಇವು ಎರಡೂ ವೈಟ್ ಮೀಟು. ಮಟನ್ ಅಂತಂದರೆ ಅದು ರೆಡ್ ಮೀಟ್ ಅಂತ ಬರುತ್ತೆ. ವೈಟ್ ಮೀಟಲ್ಲಿ ಸ್ವಲ್ಪ ಜಾಸ್ತಿ ಪ್ರೋಟೀನ್ ಇರುತ್ತದೆ. ಹೀಗಾಗಿ ಸರಿ, ಎರಡು ಟೇಬಲ್ ಸ್ಪೂನ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನಾನು ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಮಧ್ಯಮ ಗಾತ್ರದ ಒಂದು ಈರುಳ್ಳಿಯನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೀನಿ, ಕತ್ತರಿಸಿದ್ದೇನೆ. ಇದನ್ನು ಈಗ
ಕರಿಬೇವು ಮತ್ತು ಹಸಿಮೆಣಸಿನಕಾಯಿ ಹಾಕಿದ ನಂತರ ಇದನ್ನು ಹಾಕಿ ಗೋಲ್ಡನ್ ಬಣ್ಣ ಅಂದರೆ ಬಂಗಾರದ ಬಣ್ಣ ಬರುವವರೆಗೂ ಕೂಡ ನಾವು ಎಣ್ಣೆಯಲ್ಲಿ ಹುರಿದುಕೊಳ್ಬೇಕು. ಹಾಕಿರ್ತಕ್ಕಂಥ 2 ಟೇಬಲ್ ಸ್ಪೂನ್ ಎಣ್ಣೆಯಲ್ಲಿ ಇದೆಲ್ಲವನ್ನು ನಾವು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಕೂಡ ನಾವು ಇದನ್ನು ಹುರಿದುಕೊಳ್ಬೇಕು. 1 ಟೀ ಸ್ಪೂನಿನಷ್ಟು ಈಗಾಗಲೇ ನಾವು ಮ್ಯಾರಿನೇಟ್ ಮಾಡಲಿಕ್ಕೋಸ್ಕರ ಟೀ ಸ್ಪೂನಿನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀವಿ. ಈಗಲೂ ಕೂಡ ಇದಕ್ಕೆ ನಾವು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು 1 ಟೀ ಸ್ಪೂನಷ್ಟು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಹಸಿ ವಾಸನೆ ಹೋಗುವವರೆಗೂ ಕೂಡ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಈಗಾಗಲೇ ಅಂದರೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿಯಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗಿದೆ. ಈಗಾಗಲೇ ಎಣ್ಣೆಯಲ್ಲಿ ಚೆನ್ನಾಗಿ ಬಂಗಾರದ ಬಣ್ಣ ಬರುವುದನ್ನು ಕೂಡ ಹುರಿದುಕೊಂಡಿದ್ದೀನಿ. ಈಗ ಮ್ಯಾರಿನೇಟ್ ಮಾಡಲು ಇಟ್ಕೊಂಡಿರ್ತಕ್ಕಂಥ ಅರ್ಧ kg ಚಿಕನನ್ನು ಈಗ ನಾನು ಈ ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಅದನ್ನು ನಾನು ಫ್ರೈ ಮಾಡಬೇಕಾಗುತ್ತೆ, ಹುರಿದುಕೊಳ್ಬೇಕಾಗುತ್ತೆ. ಮಧ್ಯಮ ಉರಿಯಲ್ಲಿ ಇದನ್ನು ನಾವು ಸುಮಾರು ಒಂದು 6 ರಿಂದ 7 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ನಾವು ಇದನ್ನು ಕಡಾಯಿಯಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು. ಭಾಗದ ಬಣ್ಣ ಬದಲಾಗುವವರೆಗೂ ಕೂಡ ನಾವು ಇದನ್ನು ಸುಮಾರು 6 ರಿಂದ 7 ನಿಮಿಷಗಳ ಕಾಲ ಇದನ್ನು ನಾವು ಈ ಎಣ್ಣೆಯಲ್ಲೇ ಇದನ್ನು ತಾಳಿಸ್ಕೊಳ್ಬೇಕು. ಆಮೇಲೆ ಇದಕ್ಕೆ ಜೀರಿಗೆ ಪುಡಿ, ಧನಿಯಾ ಪುಡಿ, ಕರಿಮೆಣಸಿನ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲನ್ನು ಕೂಡ ಆಮೇಲೆ ಇದನ್ನು 7 ನಿಮಿಷಗಳ ಕಾಲ ಆದ ನಂತರ ಇದನ್ನು ಸೇರಿಸಿಕೊಳ್ಳಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ತುಂಬ ಅದು ರುಚಿಕರವಾಗಿ ಅದು ತನ್ನ ಒರಿಜಿನಲ್ ಚಿಕನ್ ಪೆಪ್ಪರ್ ಚಿಕನ್ ಮಸಾಲ 7 ನಿಮಿಷಗಳ ಕಾಲ ಇದನ್ನು ಎಣ್ಣೆಯಲ್ಲಿ ನಾವು ಹುರಿದುಕೊಂಡಿದ್ದೀವಿ. ಇದಕ್ಕೆ ನಾವು 2 ಟೀ ಸ್ಪೂನಿನಷ್ಟು ಕರಿಮೆಣಸಿನ ಪುಡಿಯನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಇದನ್ನು ಮಿಕ್ಸರಲ್ಲಿ ಮನೆಯಲ್ಲೇ ತಂದಿರೋ ಕರಿಮೆಣಸಿನ ಪುಡಿಯಿಂದ ನಾವು ಇದನ್ನು ಮಾಡ್ಕೊಂಡಿದ್ದೀವಿ. 2 ಟೀ ಸ್ಪೂನನ್ನಟ್ಟು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಜೀರಿಗೆ ಪುಡಿಯನ್ನು ಕೂಡ ನಾನು ಹಾಕ್ಕೊಳ್ಬೇಕಾಗುತ್ತೆ. ಸುಮಾರು ಜೀರಿಗೆ ಪುಡಿ ಈಗಾಗಲೇ ನಾವು ಹಾಕ್ಕೊಂಡಿದ್ದೀವಿ. ಈಗ 1/4 ಟೀ ಸ್ಪೂನ್ನಷ್ಟು ಇದಕ್ಕೆ ನಾನು ಈಗ ಜೀರಿಗೆ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಅರ್ಧ kgಗಿಷ್ಟು ಸಾಕು. ಮತ್ತು ಇದಕ್ಕೆ ಧನಿಯಾ ಪುಡಿಯನ್ನು ಕೂಡ ನಾನೀಗ ಹಾಕ್ಕೊಳ್ತೀನಿ. ಅರ್ಧ ಟೀ ಸ್ಪೂನಿನಷ್ಟು ಇದಕ್ಕೆ ಧನಿಯಾ ಪುಡಿಯನ್ನು ಕೂಡ ನಾನು ಈಗ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಈಗ ಇದಕ್ಕೆ ಗರಂ ಮಸಾಲೆ ಕೂಡ ಇದಕ್ಕೆ ಗರಂ ಮಸಾಲೆ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಮನೆಯಲ್ಲೇ ನಾವು ತಯಾರಿಸಿರ್ತಕ್ಕಂಥ ಗರಂ ಮಸಾಲೆ ಪುಡಿಯನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ನಾವು ಇದನ್ನು ಹುರಿಬೇಕು ಎಣ್ಣೆಯಲ್ಲಿ. ನಾನು ಸ್ವಲ್ಪ ಹುರ್ಕೊಳ್ಳೋಣ. ಒಂದು 2 ನಿಮಿಷಗಳ ಕಾಲ ಇದನ್ನು ನಾವು ಎಣ್ಣೆಯಲ್ಲಿ ಮಧ್ಯಮ ಉರಿಯಲ್ಲಿ ಇದನ್ನು ನಾವು ಹುರ್ಕೊಳ್ಬೇಕು. ಅರ್ಧ ಕಪ್ಗಿಂತಲೂ ಕಡಿಮೆ ಪ್ರಮಾಣದ ನೀರನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸಾಕು ಇದಕ್ಕೆ ಮಧ್ಯಮ. ಈಗ ಹೋಟೆಲ್ ಸ್ಟೈಲ್ ನಾವು ಪೆಪ್ಪರ್ ಚಿಕನ್ ರೆಡಿ ಮಾಡಬೇಕಂತಂದು ಅನ್ನೋದಾದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ಕರಿಮೆಣಸಿನ ಕಾಳನ್ನು ಸ್ವಲ್ಪ ಒರಟಾಗಿ ಕುಟ್ಟಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ ಇದಕ್ಕೆ. ಈಗ ಇದನ್ನು ಸುಮಾರು ಒಂದು 10 ನಿಮಿಷಗಳ ಕಾಲ ಇದನ್ನು ನಾನು ಬೇಯಲಿಕ್ಕೆ ಬಿಡ್ತೀನಿ. ನಿಮಿಷಗಳ ಕಾಲ ಅದನ್ನು ಹುರಿದುಕೊಂಡಿದ್ದೀವಿ. ಎಲ್ಲವನ್ನು ಹಾಕಿ ಈಗ 1 ಟೇಬಲ್ ಸ್ಪೂನ್ನಷ್ಟು ಇದಕ್ಕೆ ತುಪ್ಪವನ್ನು ಹಾಕ್ಕೊಂಡ್ರೆ ಹೋಟೆಲ್ ಸ್ಟೈಲ್ ನಮಗೆ ಪೆಪ್ಪರ್ ಚಿಕನ್ ರೆಡಿಯಾಗಿದೆ. ಸ್ನೇಹಿತರೆ, ಬನ್ನಿ ಎಲ್ಲರೂ ಊಟ ಮಾಡೋಣ. ತುಂಬ ಚೆನ್ನಾಗಾಗಿದೆ ಇದು. ನೋಡಿ ಇದನ್ನು ಕಲರ್. ಇದಕ್ಕೆ ಸ್ವಲ್ಪ ಫ್ರೆಶ್ ಕೊತ್ತಂಬರಿ, ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಈಗ ಇದಕ್ಕೆ 1-2 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡ್ಬಿಡೋಣ. ನೋಡಿ ಸ್ನೇಹಿತರೆ, ಎಷ್ಟು ಪರಿಮಳ ಬರ್ತಾ ಇದೆ. ಇದನ್ನು ಹಿಂಗೆ ನೋಡಿಬಿಟ್ರೆ ಹಾಗೆ ತಿನ್ನಬೇಕು ಅಂತ ಈಗಲೇ ಕೂಡ ನಂಗೆ ಅನ್ನಿಸ್ತಾ ಇದೆ. ಈಗ ಇದನ್ನು ಒಂದು ಸಲ ನಾವು ಎಲ್ಲ ಕಡೆ ನಾವು ಹೊರಳಾಡಿಸ್ಕೊಂಡ್ಬಿಟ್ರೆ ಸಾಕು ಸ್ನೇಹಿತರೆ. ಓಕೆ ಸ್ನೇಹಿತರೆ.